ಸೊ ಸ್ವತಃ ನಮ್ಮ ಜೊತೆಗೆ ಈಗ ವಿಷ್ಣುವರ್ಧನ್ ಅವರ ಪುತ್ರಿ ಕೀರ್ತಿ ವಿಷ್ಣುವರ್ಧನ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇವತ್ತು ಒಂದಿಷ್ಟು ಸಮಾಧಾನ ತರ್ತಾ ಇದೆ ಅನ್ಸುತ್ತೆ, ಬಹಳ ವರ್ಷ ತಡವಾದ್ರೂ ಕೂಡ. ಎಸ್ 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 ಸರ್, ಎಸ್ ವೆರಿ ಮಚ್. ಏನ್ ಅನಿಸ್ತಾ ಇದೆ ಇವತ್ತು ಇದನ್ನ ಕೇಳಿದ ತಕ್ಷಣ? ಏನ್ ಅನಿಸ್ತು? ಖುಷಿಗೆ ಲಿಮಿಟ್ ಇಲ್ಲ ಸರ್. ಹಾ, ಖುಷಿ ಅದು ಹೃದಯದಿಂದ ಎಲ್ಲ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಹಾ 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 ಬಟ್ ತಡ ಆಯ್ತು, ಇರ್ಲಿ ಅಂತ ಸಮಾಧಾನ ಪಟ್ಕೊಳ್ಬೇಕು ಅಲ್ವಾ? ಎಸ್ ಸರ್, ಅದು ನಮ್ ಹಣೆ ಬರದಲ್ಲೇ ಇದೆ ಬಹುಶಃ. ಎಲ್ಲ ತಡವಾಗಿ ಒಳ್ಳೇದಾಗುತ್ತೆ ಅಷ್ಟೇ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ ಹಾಗೆ. ಅಷ್ಟೇ 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 ಅಷ್ಟೇ. ಬಟ್ ಆಕ್ಚುಲಿ ಈಗ ವಿಷ್ಣುವರ್ಧನ್ಗೆ ಏನು ಆಗಿರ್ಲಿಲ್ಲ ಈ ಪ್ರಶಸ್ತಿಯನ್ನ ಕೊಡದೇ ಇದ್ದಾಗ. ಆ ಪ್ರಶಸ್ತಿಗೆನೆ ಒಂದಿಷ್ಟು ಕಳೆ ಹೋಗಿತ್ತು ಅನ್ಸುತ್ತೆ ಇವ್ರಿಗೆ ಸಿಗದೇ ಇದ್ದಾಗ. ಹೌದು ಹೌದು, ಅದೇನೋ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಇವಾಗ. ಏನಂತಾರೆ ಮನೆಯಲ್ಲೆಲ್ಲ? ಅಮ್ಮ ಏನಂತಾರೆ? ಅಮ್ಮ ತುಂಬಾ ಖುಷಿಯಾಗಿದ್ದಾರೆ. ಅವ್ರ ಅಭಿಮಾನಿಗಳಿಗೋಸ್ಕರ ಎಲ್ಲಾನುವೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ರು ಅವರು. ಅಮ್ಮ ಇದಾರ ಹತ್ರದಲ್ಲೇ? ಅಮ್ಮ ಇಲ್ಲ, ನಾನು ಐ ಆಮ್ ಟ್ರಾವೆಲಿಂಗ್ ಬ್ಯಾಕ್. ಹೌದಾ? ಓಕೆ. ಇದಾದ ತಕ್ಷಣ ಕೇಳಿದ್ರ? ಅಮ್ಮನೇ ಯಾರು ಹೇಳಿದ್ದು ಫಸ್ಟ್ ನಿಮ್ಗೆ ಸುದ್ದಿಯನ್ನ? ನನ್ ಮಗ ಜ್ಯೇಷ್ಠವರ್ಧನ್. ಓಕೆ, ಫಸ್ಟ್ ಅವರೇ ಹೇಳಿದ್ದು. ಹೌದ್ 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 ಹೌದ್. ಅಮ್ಮಂಗೆ ಹೆಂಗ್ ಗೊತ್ತಾಯ್ತು? ಅಮ್ಮನ್ಗೆ ಅವನೇ ಫೋನ್ ಮಾಡ್ಬಿಟ್ಟು ಹೇಳಿದ್ದು. ಸರ್ಕಾರದಿಂದನೇ ಬಂದಿದೆ? ಇಲ್ಲ ಇಲ್ಲ, ನನ್ ಮಗ ಫೋನ್ ಮಾಡಿ. ಮಗನೇ ಫೋನ್ ಮಾಡಿ ಹೇಳಿದ್ದ? ಓಕೆ. ಹೌದ್ ಹೌದ್ ಹೌದ್. ಅಜ್ಜಿಗೆ ಫೋನ್ ಮಾಡಿ ಮೊಮ್ಮಗ ಹೇಳ್ದ? ಹೌದು. ಸೊ ಏನಂದ್ರು? ಅಮ್ಮನ ಜೊತೆ ಮಾತಾಡಿದ್ರ ಫೋನಲ್ಲಿ? ಅವ್ರ ಒಂದೇ ಮಾತು ಹೇಳಿದ್ದು, ಅಭಿಮಾನಿಗಳಿಗೋಸ್ಕರ ಮಾಡಿದ್ದಮ್ಮ, ಖುಷಿ ಆಯ್ತು ನನಗೆ. ಅವ್ರ ಖುಷಿ ಆದ್ರೆ ನಾನ್ ಖುಷಿ ಅಂದ್ರು ಅಷ್ಟೇ. ಓಕೆ. ನಾನು ಆವಾಗಲೇ ಕೇಳ್ತಾ ಇದ್ದೆ ಅಭಿಮಾನಿಗಳ ಸಂಘದಲ್ಲಿ. ಸೊ ಅವರೆಲ್ಲರೂ ಕೂಡ ನಾವು ಈ ಬಾರಿ ಜೋರಾಗಿನೇ ಗ್ರ್ಯಾಂಡ್ ಆಗೇ ಮಾಡ್ತೀವಿ ಅಂತ ಇದ್ರು. ಆ ಥರ ಯೋಚನೆಗಳೇನಾದ್ರೂ ಇದೆಯಾ ಮೇಡಮ್? ಯೋಚನೆಗಳು ಏನಿಲ್ಲ ಸರ್, ದೇವ್ರು ಹೆಂಗ್ ಕರ್ಕೊಂಡು ಹೋಗ್ತಾನೋ ಹಂಗೆ. ಅಲ್ಲ, ಅವ್ರ ಹುಟ್ಟುಹಬ್ಬ ಬೇರೆ 18ನೇ ತಾರೀಕಿಗೆ. ಎಸ್ 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 ಸರ್. ಈ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡೋಣ ಅಂತಿದ್ದಾರೆ. ಮಾಡ್ಲಿ ಸರ್, ಎಲ್ಲ ಅವ್ರದೇ ಸರ್. ಅವ್ರಕ್ಕಿಂತ ಖುಷಿ ಪಡೋರು ಯಾರು ಇಲ್ಲ ಸರ್. ಹೌದು ಹೌದು. ಬಟ್ ಇದನ್ನ ಯಾರು ಕೂಡ ಇಷ್ಟೊಂದು ತಡ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕಾರಣ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು ಅಪಾರವಾಗಿದೆ. ಎಸ್ ಸರ್, ಎಸ್ ಸರ್. ಬಟ್ ನೀವು ಯಾವತ್ತಾದ್ರೂ ಹೋಗಿ ಕೇಳಿದ್ರ ಈ ವಿಚಾರದಲ್ಲಿ? ಅಮ್ಮ ಹೋಗೋದು ಬಿಟ್ಬಿಟ್ರೆ ಇನ್ಯಾರು ಯಾವತ್ತೂ ಕೇಳಿರ್ಲಿಲ್ಲ ಅನ್ಸುತ್ತೆ. ಇಲ್ಲ, ಅನಿ ಅವ್ರು 2 ಸತಿ ಹೋಗಿದ್ದಾರೆ ಸರ್. ಎಲ್ಲಾರ್ಕಿಂತ ಮುಂಚೆ ಅವರೇ ಹೋಗಿದ್ದಾರೆ. ಅನಿ ಅವರೇ ಹೋಗ್ಬಿಟ್ಟು ಕೇಳಿರೋದು. ಯಾವಾಗ ಕೇಳಿದ್ದು ಫಸ್ಟ್ ಹೋಗಿ? ಆಯ್ತು, ಅದಕ್ಕೆ ಐ ಥಿಂಕ್ 1 ವರ್ಷದ ಮೇಲೆ ಆಗೋಯ್ತು ಸರ್ ಕೇಳಿ. ಮತ್ತೆ ಮೊನ್ನೆ ಹೋಗಿದ್ರಲ್ಲ? ಅದು ಮೊನ್ನೆ ಹೋಗಿದ್ರು. ಹೌದು ಹೌದು. ಅದ್ರ ಮುಂಚೆನೂ ಒಂದ್ಸಲ ಹೋಗಿದ್ರು. ಬರೀ ಅನಿ ಅವ್ರು ಹೋಗಿದ್ರಲ್ಲ, ಅಮ್ಮನ ಜೊತೆ ಹೋಗಿದ್ದಲ್ಲ, ಬರೀ ಅನಿ ಅವ್ರು ಹೋಗಿ ಬಂದ್ರಲ್ಲ, ಆವಾಗ ಕೇಳಿದ್ರು ಸರ್. ಓಕೆ ಓಕೆ ಓಕೆ. ಸೊ ಒಂದೊಂದು ರೀತಿಯಾಗಿ ಒಂದು ನೋವು ಕಾಡುತ್ತೆ ಅಲ್ವಾ ನಿಮಗೂ ಕೂಡ, ಕೇಳಿ ಪಡೆಯೋಂಗಾಯ್ತಾ ಅಂತ? ಒಂಥರ ಹಂಗೆ ಇದೆ ಸರ್ ಅಲ್ವಾ? ನನಗಂತೂ ಅವರ ಅಭಿಮಾನಿಯಾಗಿ ನನಗಂತೂ ಆ ನೋವು ಕಾಡುತ್ತೆ. ಏನಿಲ್ಲ ಸರ್, ಇಟ್ ಇಸ್ ಲೈಕ್ ನಾ ಹೇಳಿದ್ನಲ್ಲ, ತಡವಾಗಿದ್ರೂನುವೆ ಒಳ್ಳೇದಾಗ್ತಿದ್ಯಲ್ಲ, ಅಷ್ಟೇ ಸಾಕು ಸರ್. ಓಕೆ ಓಕೆ. ಗೊತ್ತು ಮಾಡ್ಕೊಂಡ್ರೆ ಸಾಕು ಸರ್. ಓಕೆ, ಧನ್ಯವಾದಗಳು ಕೀರ್ತಿ ಅವರೇ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.